ಇದಕ್ಕೂ ಸಾಲನಾ? ಅಮ್ಮ ಕರಿಮಣಿ ಹಾಕಿದ್ರೆ ಬೇಡ ಅನ್ನತ್ತಾ? ನೋಡಮ್ಮ, ನಿನ್ನ ಸೊಸೆ ಚಿನ್ನ ಹಾಕೊಂಡು ಮೆರೆಯೋದಕ್ಕೆ ನಾವೆಲ್ಲರೂ ಅನುಭವಿಸ್ಬೇಕಾ? ಸಾಕು ಸುಮ್ಮನೆ ರೇ, ಎಲ್ಲ ನೀನೇ ನಿಭಾಯಿಸೋ ಥರ ಆಡಬೇಡ. ಮದುವೆ ಸಾಲ ಸ್ವಲ್ಪನಾದ್ರೂ ಕಮ್ಮಿ ಆಗಿದೆ ಅಂದರೆ ಅದಕ್ಕೆ ಸೊಸೆ ಕೃಪೆನೇ ಕಾರಣ. ಬಂದಿದ್ದ ದಿವಸನೇ ಕೈಯಿಂದ ಉಂಗುರ ಬಿಚ್ಕೊಡ್ಲಿಲ್ವಾ? ಮರ್ತ್ಬಿಟ್ಯಾ? ಅಂಥ ಬಂಗಾರದಂಥ ಸೊಸೆಗೆ ನಾನು ಸ್ವಲ್ಪನಾದ್ರೂ ಬಂಗಾರ ಕೊಡೋದು ಬೇಡವೇನೆ? ಸರಿ, ಈಗೇನ್ ಮಾಡ್ಬೇಕು ಅಂತ? ಹೊಸ ಚೈನ್ ತರಬೇಕು ಅಂತನಾ? ಹೊಸದಲ್ಲ ಕಣೆ. ಹೊಸದ್ ತರಲ್ವಾ ಮತ್ತೆ? ಅಯ್ಯೋ ನೋಡಮ್ಮ, ಈ ಬಿಲ್ಡಪ್ ಎಲ್ಲ ಸಾಕು. ಅದೇನು ಹೇಳಬೇಕು ಅಂತಿದ್ಯೋ ನೇರವಾಗಿ ಹೇಳು. ಏನಿಲ್ಲ ಕಣೆ, ನಮ್ಮ ಅತ್ತೆ ತಾಳಿ ಸರ ಇದೆಯಲ್ಲ, ಅದೇ ಚೈನ್ ಇವಳಿಗೆ ಕೊಡೋಣ ಅಂತ. ಅಜ್ಜಿದಾ? ಹ್ಞೂ ಕಣೆ, ಅದಕ್ಕೆ ಯಾಕೆ ಹಂಗೆ ಬಾಯ್ ಬಿಡ್ತಾ ಇದೆಯಾ? ಎಲ್ಲ ಸರಿ ಇದ್ದಿದ್ರೆ ಅದು ನಿನಗೆ ಸೇರ್ಬೇಕಾಗಿದ್ದಿದ್ದು. ಆದರೆ ನೀನೇನು ಮಾಡ್ಕೊಂಡಿದ್ದೆ ಅಂತ ನಿನಗೆ ಗೊತ್ತಲ್ಲ. ಅಮ್ಮ, ಮತ್ತೆ ಮತ್ತೆ ಅದೇ ವಿಷಯದ ಬಗ್ಗೆ ಮಾತಾಡ್ಬೇಡ ನೀನು. ಈಗ ನಾನು ಅದನ್ನ ಬಳಸ್ಕೋಬಾರ್ದು ಅಂತೇನಿಲ್ವಲ್ಲ. ಅಜ್ಜಿ ಚೈನ್ ಮೇಲೆ ನನಗೂ ಹಕ್ಕಿದೆ. ಅವಳಿಗೇನು ಕೊಡಬೇಕು ಅಂತಿದ್ಯೋ ಅದನ್ನ ನನಗೆ ಕೊಡು. ನಿನಗೆ ಹೇಗೆ ಕೊಡೋಕ್ಕೆ ಸಾಧ್ಯ? ಹಂಗೆ ಕೊಡಬೇಕು ಅಂತಿದ್ದಿದ್ರೆ ಮದುವೆಲೇ ಕೊಡಬೇಕಾಗಿತ್ತು. ಆದರೆ ನೀನು ನಾವು ಕೊಡೋಕ್ಕೆ ಮುಂಚೆ ಇರೋ ಬರೋದನ್ನೆಲ್ಲ ತೊಗೊಂಡು ಹೋದಿಯಲ್ಲ. ಏನೋ ಪುಣ್ಯ, ಇದೊಂದು ಚೈನು ಲಾಕರಲ್ಲಿತ್ತು, ಬಚಾವಾಯ್ತು. ಈಗೇನು ನನಗೆ ಆ ಚೈನ್ ಕೊಡ್ತೀಯೋ ಇಲ್ವೋ? ಇಲ್ಲ ಅಂತ ಹೇಳಿದ್ನಲ್ಲ. ಎಲ್ಲರ ಥರ ನೀನು ಮದುವೆ ಆಗಿದ್ದಿದ್ರೆ ಅಥವಾ ಗಂಡನ ಜೊತೆ ಖುಷಿ ಖುಷಿಯಾಗಿ ಸಂಸಾರ ಮಾಡಿದ್ದಿದ್ರೆ ನೀನು ಕೇಳೋಕ್ಕೂ ಮುಂಚೆ ನಾನೇ ಕೊಟ್ಟಿರ್ತಾ ಇದ್ದೆ. ಆದರೆ ನೀನು ನಿನ್ನ ಕೈಯಾರೆ ಎಲ್ಲ ಹಾಳು ಮಾಡ್ಕೊಂಡಿದ್ಯಲ್ಲ. ಈಗ ನೀನು ಕೊಟ್ಟೇನು ಪ್ರಯೋಜನ? ಮತ್ತೆ ಅವಳು ಕೊಟ್ಟೇನು ಪ್ರಯೋಜನ? ಏನು ಪ್ರಯೋಜನ ಅಂತ ನಾನು ಮತ್ತೆ ಮತ್ತೆ ಹೇಳಕ್ಕಾಗಲ್ಲ. ಯಾರು ಏನೇನು ಹೇಳಿದ್ರು ಅದು ಲಕ್ಷ್ಮಿಗೆ ಸೇರ್ಬೇಕಾಗಿರೋದು. ಅಲ್ಲಮ್ಮ ಅಲ್ಲಮ್ಮ ಗಿಲ್ಲಮ್ಮ ಏನೂ ಇಲ್ಲ. ನಾನು ಲಕ್ಷ್ಮಿ ಮನೆಯವ್ರಿಗೆ ಫೋನ್ ಮಾಡಬೇಕು, ತಯಾರಿ ಮಾಡ್ಕೋಬೇಕು, ತುಂಬ ಕೆಲಸ ಇದೆ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ಆ ಸರ ನಾನು ನಿನಗೆ ಕೊಡಲ್ಲ, ಅದ್ರ ಮೇಲೆ ಆಸೆ ಬಿಟ್ಬಿಡು. ನಿನ್ನ ವಿಷಯದಲ್ಲಿ ಈ ಥರ ಆಗ್ತಾ ಇರೋದು ನನಗಂತೂ ತುಂಬ ಬೇಜಾರಾಗ್ತಿದೆಯಮ್ಮ. ಬಟ್ ನಿಜ ಹೇಳ್ತಾ ಇದ್ದೀನಿ, ಈ ಥರ ಆದಾಗ, ಅದರಲ್ಲೂ ಹುಡುಗಿರಿಗೆ ಈ ಥರ ಆದಾಗ ಅವರು ಕಂಪ್ಲೀಟ್ ಆಗಿ ಡೌನ್ ಆಗ್ತಾರೆ. ಆದರೆ ನಿನ್ನ ವಿಷಯದಲ್ಲಿ ಹಾಗಲ್ಲ. ನೀನು ಮೊದಲಿಗಿಂತ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಆಗ್ತೀಯ ಅಂತ ನನಗಂತೂ ಚೆನ್ನಾಗಿ ಗೊತ್ತು. ನಿಜ ಸರ್, ಇದಕ್ಕೆಲ್ಲ ನಮ್ಮ ಮನೆಯವರೇ ಕಾರಣ. ಅವ್ರು ನನ್ನ ಬಿಟ್ಕೊಡ್ಲಿಲ್ಲ, ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಗುಡ್. ನಿಮ್ಮ ತಾಯಿಯವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಸರ್. ಈ ಥರ ಆದರೆ ನಾರ್ಮಲ್ ಆಗಿ ಮೊದಲು ತಾಯಂದಿರ ಭಯ ಪಡೋದು. ಆದರೆ ನಮ್ಮಮ್ಮ ನೀನು ಇದನ್ನು ಮೆಟ್ಟು ನಿಲ್ಲಬೇಕು ಅಂತ ನನಗೆ ಧೈರ್ಯ ತುಂಬಿದ್ರು. ಈ ಥರ ಆದಾಗ ನೀನು ಭಯದಲ್ಲಿ ಕೂತ್ರೆ ಸೋತಂಗೆ. ತಪ್ಪು ಮಾಡ್ದವಂಗೆ ಭಯ ಇಲ್ಲ, ಅವಮಾನ ಇಲ್ಲ ಅಂದಮೇಲೆ ನೀನು ಯಾಕೆ ವೀಕ್ ಆಗ್ತೀಯ ಅಂತ ನಂಗೆ ಮೋಟಿವೇಟ್ ಮಾಡಿದ್ರು. ಅದಕ್ಕೆ ಸರ್ ನಾನು ಇಷ್ಟು ಬೇಗ ಕಮ್ ಬ್ಯಾಕ್ ಆಗೋಕ್ಕಾಯ್ತು. ಆರ್ಮಿ ಮ್ಯಾನ್ ವೈಫ್ ಅಲ್ವಾ ಅವರು, ಅದಕ್ಕೆ ಅವ್ರು ಸರಿಯಾಗಿ ಹೇಳಿದ್ದಾರೆ. ಹೌದು ಸರ್. ನಿನ್ನ ಥರ ಕುಟುಂಬಕ್ಕೋಸ್ಕರ ದುಡಿತಾರ ಎಷ್ಟೋ ಹೆಣ್ಮಕ್ಳಿಗೆ ಸಮಾಜದಲ್ಲಿ ಈ ಥರ ಆಗಿದೆ. ಆದರೆ ಅದರಲ್ಲಿ ಎಷ್ಟೋ ಜನ ಭಯಪಟ್ಟು ಹೇಳ್ಕೊಂಡಿಲ್ಲ ಅಷ್ಟೇ. ನೀನೊಂದು ಲೆಸನ್ ಆಗಿ, ರೋಲ್ ಮಾಡೆಲ್ ಆಗಿ ಕಮ್ ಬ್ಯಾಕ್ ಆಗಿದೆಯಾ. ನಮ್ಮ ಆಫೀಸಲ್ಲಿರೋ ಎಲ್ಲ ಹೆಣ್ಮಕ್ಳನ್ನ ಕರೆದು ಮಾತಾಡು, ಅವ್ರಿಗೆ ಧೈರ್ಯ ತುಂಬು. ಬೆಸ್ಟ್ ಆಫ್ ಲಕ್. ಶೂರ್ ಸರ್, ಥ್ಯಾಂಕ್ ಯು. ಸರ್, ಲಕ್ಷ್ಮಿ ಮೇಡಮ್ ಬಂದರು. ಬನ್ನಿ ಮೇಡಮ್, ಕಾಫಿ ಟೀ ಏನಾದ್ರು ತರಿಸ್ಲಾ? ಏನಾಯ್ತು ಸರ್? ತುಂಬ ಬೇಗ ಆಫೀಸಿಗೆ ಬಂದಿದ್ದೀರಲ್ಲ.